ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈಯಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ಶನಿವಾರ ನನ್ನ ಮಗನ ಬರ್ಡೇ ಇತ್ತು. ಸೊ ಭಾನುವಾರ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಸೊ ಈ ಎರಡು ರಿಲೇಟೆಡ್ ವಿಡಿಯೋ ಜೊತೆಗೆ ನಮ್ಮ ಮನೆಯಲ್ಲಿ ಮಾಡೋ ಅಂಥ ದೀಪಾವಳಿ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕಿಚಡಿ ಹೇಗೆ ಮಾಡೋದು ಅಂತ, ಹಾಗೆ ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ. ಇದಂತೂ ಬೆಸ್ಟ್ ಅಂದರೆ ಬೆಸ್ಟು. ನೀವು ಅನ್ನಕ್ಕಾದರೂ ತಿನ್ಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವೆರಡು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಹೊಸಬ್ರು ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಮಕ್ಳು ಏನಾದರೂ ತರಕಾರಿ ತಿನ್ನಲ್ಲ, ಪಲ್ಯಗಳನ್ನು ತಿಂತಾ ಇಲ್ಲ ಅಂದರೆ ಇದನ್ನು ಒಂದು ಸಲ ಟ್ರೈ ಮಾಡಿ. 100% ತಟ್ಟೆ ಖಾಲಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸೊ ಏಕೆಂದರೆ ಮಕ್ಕಳಿಗೆ ಕಾಳುಗಳು, ತರಕಾರಿ ಎಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಪ್ರೋಟೀನ್ ಅದರಲ್ಲಿ ಹೆಚ್ಚಾಗಿ ಸಿಗುತ್ತೆ. ಸೊ ಇದು ಮೇಯ್ನ್ ಅಂದರೆ ಹೆಸ್ರು ಕಾಳು ದೇಹಕ್ಕೆ ತಂಪು ಕೂಡ, ಪಲ್ಯ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ರೈಸಿಗೆ ಕೂಡ ಯೂಸ್ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಡೌಟೇ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇದಾಗಿ ಹೆಸ್ರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ನಾವು ಸಪ್ರೇಟಾಗಿ ಇಟ್ಕೊಂಡಿರಬೇಕು. ನೀವು ಒಣಕಾಳಲ್ಲಿ ಕೂಡ ಮಾಡ್ಕೊಳ್ಬೋದು. ಒಣಕಾಳಲ್ಲಿ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ. ಮೊದಲು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ, 1-2 ಟೊಮೊಟೊ, 1-2-3 ಈರುಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ಇಷ್ಟವಾದಂಥ ತರಕಾರಿಗಳು ಯಾವ್ಯಾವ್ದು ಇಷ್ಟನೋ ಅದೆಲ್ಲ ತರಕಾರಿಗಳನ್ನ ಹೆಚ್ಚಿ ಹಾಕ್ಕೊಳ್ಳಿ. ಒಂದು ಟೊಮೊಟೊ ಕೂಡ ಹೆಚ್ಚಿ ಹಾಕ್ಕೊಳ್ಳಿ, 1-2-3 ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನೆನೆಸಿರೋ ಅಂಥ ಹೆಸ್ರು ಕಾಳು ನೀವು ಮೊಳಕೆ ಕಟ್ಟು ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ನೆನೆಸಿರೋ ಅಂಥ ಹೆಸ್ರು ಕಾಳು. ಅದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ ಮಿಕ್ಸ್ ಇರೋ ಅಂಥದ್ದನ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕಲರ್ಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡ್ರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಸೊ ಅದು ನಮಗೆ ತಿನ್ನೋದಕ್ಕೆ ಕಷ್ಟ ಆಗೋಲ್ಲ, ಮಕ್ಕಳು ಎತ್ತಿಟ್ಬಿಡ್ತಾರೆ. ಈ ಥರ ಲಾಸ್ಟಲ್ಲಿ ಹಾಕಿದ್ರೆ ಕರ್ಬೇವಿನ ಸೊಪ್ಪು ನಾವು ಮಾಮೂಲಿ ಸೊಪ್ಪುಗಳು ಹಾಕಿದಾಗ ಹೇಗೆ ಬೇಯುತ್ತೋ ಆ ಥರ ಬೇಯುತ್ತೆ. ಸೊ ಕರ್ಬೇವಿನ ಸೊಪ್ಪನ್ನು ಕೂಡ ಎತ್ತಿಕ್ಕೋಲ್ಲ. ಸೊ ಮಕ್ಕಳು ತಿಂತಾರೆ. ಕರ್ಬೇವಿನ ಸೊಪ್ಪು ನಿಮಗೆ ಗೊತ್ತು, ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು, ಏಕೆಂದರೆ ಕಾಳು ಬೇಯಬೇಕಲ್ಲ. ಒಂದು 5-6 ವಿಷಲ್ನ ಕೂಗಿಸ್ಕೊಳ್ಬೇಕು. ಸೊ ನಾನು ಚಪಾತಿ, ನನ್ನ ಮಗನ ಬರ್ಡೇ ಇರೋದ್ರಿಂದ ನನಗೆ ಪೂರಿ ಅಂದರೆ ಸಖತ್ ಇಷ್ಟ. ಸೊ ಇದು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ ಪೂರಿನ, ಚಪಾತಿ ಹಿಟ್ಟಲ್ಲಿ ನಾವು ಪೂರಿ ಮಾಡಿರೋವಂಥದ್ದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಒಂದೊಂದೇ ಹರ್ಕೊಳ್ಳೋಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತಲ್ಲ ಅಂತ ನಾನು ಒಂದೇ ಸಲ ಹರ್ಬಿಟ್ಟು ಅದನ್ನು 4 ಪೀಸಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಏನಂದರೆ ಟೈಮ್ ಸೇವ್ ಆಗುತ್ತೆ. ಸೊ ಹಂಗಾಗಿ ಆ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಪೂರಿನ ಕರಿಯೋವಂಥದ್ದು. ಸೊ ಟೇಸ್ಟ್ ವೈಸ್ ನಿಜ ಹೇಳ್ತೀನಿ, ಪೂರಿ ಥರನೇ ಅಂದರೆ ಮೈದಾ ಹಿಟ್ಟಲ್ಲಿ ಮಾಡಿರ್ತೀವಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಏನಂದರೆ ಇದು ಇನ್ನೂ ಎಲ್ದಿ ವರ್ಷನ್, ಮೈದಾ ಹಿಟ್ಟಿಗೆ ಹೋಲಿಸ್ಕೊಂಡ್ರೆ ಗೋಧಿ ಹಿಟ್ಟು ಬೆಟರ್ ಅಂತಲೇ ಹೇಳ್ಬೋದು. ಸೊ ಈಗ ಪಲ್ಯ ಅದಕ್ಕೆ ಹೋಗಲಿ. ನಮ್ಮ ಪಲ್ಯ ಮಾಡ್ಕೊಳ್ಬೇಕಾದ್ರೆ ನೀವು ಯಾವುದೇ ಪಲ್ಯ ಮಾಡ್ಕೊಳ್ಳಿ, ಏನಾದರೂ ಸ್ವಲ್ಪ ಟೆಕ್ಸ್ಚರ್ ತೆಳುವಾಗಿದೆ ಅಂತಂದರೆ ನಾನು ಈಗ ಹೇಳೋವಂಥ ಮೆಥಡ್ನ ಟ್ರೈ ಮಾಡಿ. ಪಲ್ಯ ಎಷ್ಟೇ ತೆಳುವಾಗಿದ್ರೂ ಕೂಡ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ವೈಸಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಟ್ರಿಕ್ಸ್ನ ನೀವು ಖಂಡಿತ ಟ್ರೈ ಮಾಡಿ. ಸೊ ನಾವು ಈ ಪಲ್ಯಗಳನ್ನ ಆಲ್ಮೋಸ್ಟ್ ನಾನು ಬಾಣಲಿಯಲ್ಲಿ ಮಾಡ್ಕೊಳಕ್ಕೆ ಹೋಗೋಲ್ಲ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಂಗಾಗಿ ನಾನು ಕುಕ್ಕರಲ್ಲೇ ಜಾಸ್ತಿ ಪಲ್ಯಗಳನ್ನ ನಾನು ಮಾಡ್ಕೊಳ್ಳೋ ಅಂಥದ್ದು. ಸೊ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಾದಮೇಲೆ ಲಾಸ್ಟಿಗೆ ಸ್ವಲ್ಪ ತೆಳುವಾಗಿರುತ್ತೆ, ಏಕೆಂದರೆ ನಾವು ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ, ಏಕೆಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಕಾಳು ಬೇಯಲಿಕ್ಕೆ ನೀರು ಜಾಸ್ತಿ ಹಿಡಿಯುತ್ತೆ. ಈ ಥರ ಇದ್ದಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕುದಿದ್ರೆ ಇನ್ನೇನಾಗುತ್ತೆ, ಹೆಸ್ರು ಕಾಳಲ್ವಾ ಗಟ್ಟಿ ಆಗಿಬಿಡುತ್ತೆ ಅದು. ಇನ್ನೊಂದೇ ಒಂದು ಕುದಿಯೋಕ್ಕೋಸ್ಕರ ನಾನು ಒಂದೇ 1 ನಿಮಿಷ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಟೇಸ್ಟ್ ವೈಸ್ ನಿಜ ಹೇಳ್ತೀನಿ, ಏನು ಪ್ರಾಬ್ಲಮ್ ಆಗೋಲ್ಲ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು 1-2 ಸ್ಪೂನ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಸಿಟ್ಟನ್ನ ಡೈರೆಕ್ಟ್ ಹಾಕಬಾರ್ದು, ಗಂಟಾಗ್ಬಿಡುತ್ತೆ. ಈ ಥರ ಸ್ವಲ್ಪ ನೀರಲ್ಲಿ ಕಲಸಿನೇ ಹಾಕಬೇಕು. ಹಾಕಿದ್ಮೇಲೆ 1 ನಿಮಿಷ ಕುದಿಸಿ, ಜಾಸ್ತಿ ಟೈಮ್ ಬೇಡ. ನೀವು ಈಗ ಬೇಕಾದರೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲೇ ಬೇಯಲಿಕ್ಕೆ ಹಾಕಿದ್ದೆ, ಮತ್ತೆ ಏನು ಹಾಕೋಕ್ಕೆ ಹೋಗಿಲ್ಲ. ನೋಡಿ ಈ ಥರ ಟೆಕ್ಸ್ಚರ್ ಬಂದಿದೆ. ಗಟ್ಟಿಗೆ ಬೇಕಂದರೆ ನೀವು ಗಟ್ಟಿಗೆ ಮಾಡ್ಕೊಳ್ಬೋದು. ನಿಮಗೆ ತೆಳುವಾಗಿದೆ ಅಂತಂದರೆ ಸಾಕು, ಮತ್ತು ಏನು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ನೀವು ಯಾವುದೇ ಪಲ್ಯ ಕೂಡ ಈ ಟ್ರಿಕ್ಸನ್ನ ಯೂಸ್ ಮಾಡ್ಬೋದು. ಟೆಕ್ಸ್ಚರ್ ಏನಂದರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ, ತಿನ್ನೋದಕ್ಕೆ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ಥರ ಪಲ್ಯಗಳು ಮಾಡಿದ್ರೆ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಈ ಥರ ಇದ್ದಾಗ ತರಕಾರಿ ಒಂದೇ ಎತ್ತಿಕ್ಕಲ್ಲ, ಸಾಂಬಾರಿಗೆ ಹಾಕಿದ್ರೆ ಏನು ಮಾಡ್ತಾರೆ, ಎಲ್ಲ ತರಕಾರಿಗಳನ್ನ ಆಯ್ದಿಕ್ಬಿಡ್ತಾರೆ. ಈ ಥರ ಸಣ್ಣ ಸಣ್ಣಗೆ ಹೆಚ್ಚಾಕಿ ಈ ಥರ ಮಾಡಿದ್ರೆ
ಇಷ್ಟಪಟ್ಟು ತಿಂತಾರೆ. ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ನನ್ನ ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಅಷ್ಟು ಚೆನ್ನಾಗಿತ್ತು. ಸೊ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂದರೆ ಇದು ಹೆಸರು ಕಾಳಲ್ವಾ, ಅಥವಾ ನೀವು ಹೆಸರು ಬೇಳೆಲಿ ಕೂಡ ಟ್ರೈ ಮಾಡ್ಬೋದು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಟೆಕ್ಸ್ಚರ್ ಇನ್ನೂ ಗಟ್ಟಿ ಬರುತ್ತೆ. ನೀವು ಹೆಸರು ಒಣಕಾಳಲ್ಲಿ ಮಾಡ್ತೀರಾ ಅಂತಂದರೆ ನೀವು ಒಣಕಾಳಲ್ಲಿ ಮಾಡೋದಾದರೆ ಒಂದು 6ರಿಂದ 7-8 ವಿಷಲ್ವರೆಗೂ ಕುಗ್ಗಿಸ್ಕೊಳ್ಬೇಕು. ಆಮೇಲೆ ನೀವು ಒಗ್ಗರಣೆ ಹಾಕ್ಕೋಬೇಕು. ಈ ಥರ ಡೈರೆಕ್ಟ್ ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಒಗ್ಗರಣೆ ಹಾಕೋದಕ್ಕಾಗಲ್ಲ. ಕಾಳನ್ನ ಸಪ್ರೇಟ್ ಬೇಯಿಸ್ಕೊಂಡು ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಮಕ್ಕಳು ಹೇಗೆ ತಟ್ಟೆ ಖಾಲಿ ಮಾಡ್ತಾರೆ ಅಂತ. ಸೊ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತಂದರೆ ನನಗೆ ಕಾಮೆಂಟ್ ಮಾಡಿ. ಅದಾದಮೇಲೆ ಅಮ್ಮನ ಸ್ಯಾರಿ ಕುಚ್ಚು ಹಾಕೋದಿತ್ತು. ಅದು ಸ್ಯಾರಿ ಕುಚ್ಚು ಕೂಡ ಹಾಕಿದೆ. ನಾನು ನೆಕ್ಸ್ಟ್ ಅದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಊರಿಗೆ ಹೋದ್ಮೇಲೆ ಐಸ್ ಕ್ರೀಮ್ನವರಂತೂ ಬರ್ತಾನೆ ಇರ್ತಾರೆ. ನನ್ನ ಮಕ್ಕಳು ಕಾಟ ಕೊಡ್ತಾನೆ ಇರ್ತಾರೆ. ಸೊ ಅಜ್ಜಿಗೆ ಮೊಮ್ಮಕ್ಕಳಿಗೆ ಇದೇ ಒಂದು ಕಾಂಪಿಟೇಷನ್ ಇರುತ್ತೆ, ಯಾರಾದರೂ ಬರ್ತಿದ್ರೆ ಅದು ಕೊಡಿಸು ಇದು ಕೊಡಿಸು ಅಂತ. ಸೊ ನಮ್ಮಮ್ಮ ಕೊಡಿಸ್ತಾನೆ ಇರ್ತಾರೆ. ಅದಾದಮೇಲೆ ನನ್ನ ಮಗನ ಬರ್ಡೇ ಇತ್ತು. ನೆಕ್ಸ್ಟ್ ಡೇ ನಾವು ಕೇಕ್ ಕಟ್ ಮಾಡೋಣ ಅಂತ ಅಮ್ಮ ಇರಲಿಲ್ಲ. ನೆಕ್ಸ್ಟ್ ಡೇ ಕಟ್ ಮಾಡ್ಕೊಳ್ಳೋಣ, ಹಬ್ಬ ಬೇರೆ ಇತ್ತು ಅಂದರೆ 2 ಒಟ್ಟಿಗೆ ಮಾಡೋಣ ಅಂದ್ಕೊಂಡು ನಾವು ಶನಿವಾರ ಏನು ಕೇಕ್ ಕಟ್ ಮಾಡಲಿಲ್ಲ. ಸೊ ರವೆ ಉಂಡೆ ಮಾಡಿದ್ದೆ. ಅವನಿಗೆ ಫೇವ್ರೇಟು ರವೆ ಉಂಡೆ. ಸೊ ಹಂಗಾಗಿ ರವೆ ಉಂಡೆ ಮಾಡಿದ್ದೆ. ಮಕ್ಕಳಿಗೆಲ್ಲರಿಗೂ ಕೊಡೋಕ್ಕೂ ಚೆನ್ನಾಗಿರುತ್ತಲ್ಲ ಅನ್ನೋದಕ್ಕೋಸ್ಕರ ರವೆ ಉಂಡೆ ಮಾಡಿದ್ದೆ. ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಾನೇನು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ಪರಂಗಿ ಹಣ್ಣು ತಂದಿಟ್ಟಿದ್ರು. ಇದು ಮಾರ್ನಿಂಗ್ ಟೈಮ್ ತಿಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೇನಾದರೂ ಜಂತುಳ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಇದ್ದರೆ ಜಂತುಳ ಸಾಯುತ್ತೆ ಇದನ್ನು ತಿನ್ನೋದ್ರಿಂದ ಅಂತಲೇ ಹೇಳ್ತಾರೆ. ಮತ್ತು ಕಣ್ಣಿಗೆ ಕೂಡ ಪರಂಗಿ ಹಣ್ಣು ತುಂಬಾ ಒಳ್ಳೆಯದು. ಅಂದರೆ ಬೆಳಗ್ಗೆ ಟೈಮು ಏನು ತಿಂದಲೇ ಫಸ್ಟಿಗೆ ಆಳೊಟ್ಟೆಯಲ್ಲಿ ಪರಂಗಿ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಬೆಳಗ್ಗೆನೇ ಪರಂಗಿ ಹಣ್ಣೆಲ್ಲ ತಿಂದ್ವಿ. ನೆಕ್ಸ್ಟ್ ಕಿಚಡಿಗೆ ರೆಡಿ ಮಾಡ್ಕೊತಾ ಇದ್ವಿ. ಸೊ ಅದಕ್ಕೆ ಒಂದು ಅರ್ಧ ಹೋಳುವಷ್ಟು ಕಾಯಿ ತುರಿ, ಹಾಗೆ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಸೊ ಇದಕ್ಕೆ ಹುರಿದು ಪುಡಿ ಮಾಡಿರೋವಂಥ ಸ್ವಲ್ಪ ಮೆಂತ್ಯ ಪುಡಿ, ಅರಿಶಿನ, ಹಾಗೆ ಒಂದು 2ರಿಂದ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ಸೊ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು. ನಾವು ಎಷ್ಟು ಕಿಚಡಿ ಮಾಡ್ತಿರ್ತೀವೋ ಅದ್ರ ಕ್ವಾಂಟಿಟಿ ಮೇಲೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಅಮ್ಮ ನಿಯರ್ಲಿ 1 kg ಅಕ್ಕಿಯಷ್ಟು ಹಾಕಿದ್ರು ಕಿಚಡಿ ಮಾಡಲಿಕ್ಕೆ. ಸೊ ಈ ರೀತಿ ನಾವು ನುಣ್ಣಗೆ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು. ಅದಾದಮೇಲೆ ನೀರು ಕಾಯೋಕ್ಕೆ ಇಡಬೇಕು. ನೀರು ಕಾಯೋಕ್ಕೆ ಇಟ್ಟಾದಮೇಲೆ ಅಕ್ಕಿ ತೊಳೆದು ನೀರು ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಅಕ್ಕಿನ ಅದಕ್ಕೆ ಹಾಕಬೇಕು. ಅದು ಹಾಕಿದ್ಮೇಲೆ ಸ್ವಲ್ಪ ನಾವು ಸಪ್ರೇಟಾಗಿ ಬೆಳ್ಳುಳ್ಳಿನ ಜಜ್ಜಿ ಇನ್ನೊಂದು ಉಂಡೆಯಷ್ಟು ಜಜ್ಜಿ ಇಟ್ಕೊಂಡಿರ್ಬೇಕು. ಏಕೆಂದರೆ ಇದು ಅನ್ನದಲ್ಲಿ ಮಧ್ಯೆ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕಿ, ಹಾಗೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಪೇಸ್ಟ್ ಅದನ್ನು ಕೂಡ ಈಗ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಟೇಸ್ಟ್ ವೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಈ ಥರ ದೀಪಾವಳಿ ಹಬ್ಬ ಮತ್ತು ಇನ್ನೊಂದು ನಾಗರ ಪಂಚಮಿ ಆ ಟೈಮಲ್ಲಿ 1-2-3 ಸಲ ಮಾಡ್ತೀವಿ ಅಷ್ಟೇ. ಸೊ ಈ ಟೈಮಲ್ಲಿ ಇದನ್ನು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು. ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ, ಆವಾಗವಾಗ ಕೈ ಆಡ್ತಾ ಇರಬೇಕು. ಸೊ ಅಷ್ಟೇ, ಅದು ಫಿನಿಶ್ ಆಗುತ್ತೆ ಕಿಚಡಿ. ಅದಕ್ಕೆ ಕಾಯಿ ರಸ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಹಬ್ಬಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದೆ. ಅಂದರೆ ಸಗಣಿನ ಈ ಥರ ರೌಂಡಾಗಿ ಮಾಡಿ ಇಟ್ಕೊಳ್ಳೋದು. ಇದನ್ನು ಕೆರಕಪ್ಪ ಅಂತ ಅಂತಾರೆ. ಒಂದೊಂದು ಕಡೆ ಒಂದೊಂದು ನೇಮ್ ಹೇಳ್ತಾರೆ. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಇದಕ್ಕೇನೆಂದರೆ ನಮ್ಮ ಹೊಲಗಳಲ್ಲೇ ಸಿಗುತ್ತೆ ನೋಡಿ, ರಾಗಿ ತೆನೆ ಆಗ್ಬೋದು, ಅಥವಾ ಹಳ್ಳಿಂದು ಹೂವು ಆಗ್ಬೋದು, ತುಳಸಿ ಇದಾಗ್ಬೋದು. ಈ ಥರ ಕೆಲವೊಂದು ಹೂವುಗಳೆಲ್ಲ ಹೊಲದ ಕಡೆ ಎಲ್ಲ ಸಿಗುತ್ತೆ. ಇದನ್ನು ಡೆಕೋರೇಷನ್ ಥರ ಇಡ್ತಿರೋ ಅಂಥದ್ದು. ಬಟ್ ಇದಕ್ಕೆ ಏನೇನೋ ರೀಸನ್ ಇರುತ್ತೆ, ನನಗಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಸಗಣಿಯನ್ನು ಈ ಥರ ಮಾಡಿಕೊಂಡು ಪೂಜೆ ಮಾಡೋ ಅಂಥದ್ದು. ಮತ್ತು ಚಿಕ್ಕದಾಗಿ ಉಂಡೆಯಾಗಿ ಮಾಡಿಕೊಂಡು ಅದನ್ನು ನಾವು ಬಾಗಿಲಿಗೆ ಇಡ್ತೀವಿ. ಮತ್ತು ರಾಗಿ ಕಲ್ಲಿರುತ್ತಲ್ವ ಅಲ್ಲಿಗೆ ಇಡೋ ಅಂಥದ್ದು. ಇನ್ನೂ ಕೆಲವೊಂದು ಕಡೆ ಪ್ಲೇಸ್ ಕಡೆ ಎಲ್ಲ ಇಡ್ತಿರ್ತಾರೆ. ಮುಂಚೆ ಆವಾಗಿನ ಇದರಲ್ಲಿ 7, 8, 9, 10 ಈ ಥರ ಎಲ್ಲ ಮಾಡಿವು. ಇವಾಗೇನಿಲ್ಲ. ಮುಂದಗಡೆ ಬಾಗಿಲಿಗೆ 2 ಇಡ್ತೀವಿ, ಮತ್ತು ಒಳಗಡೆ ಬಾಗಿಲಿಗೆ 2, ದೇವ್ರ ಮನೆ ಹತ್ರ 1 ಇಡ್ತೀವಿ. ಅಂದರೆ ಏನಂದರೆ ಇದು ಶುದ್ಧತೆಯ ಸಂಕೇತ ಅಂತ ಹೇಳ್ತಾರೆ. ಮತ್ತು ಕ್ರಿಮಿಕೀಟಗಳು ಮನೆಗೆ ಬರೋದಿಲ್ಲ ಅನ್ನೋದು. ಮತ್ತು ಆವಾಗಿನ ಕಾಲದಲ್ಲೂ ಅಷ್ಟೇ ಸಗಣಿಯನ್ನು ಬಾಗಿಲಿಗೆ ಹಾಕ್ತಾಯಿದ್ರು. ಮೇನ್ ಉದ್ದೇಶನೇ ಅಷ್ಟು. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಗಳು ಹೆಚ್ಚಿಗೆ ಇರುತ್ತೆ, ಔಷಧೀಯ ಗುಣಗಳು ಜಾಸ್ತಿ ಇರುತ್ತೆ, ಮತ್ತು ಕ್ರಿಮಿಕೀಟಗಳನ್ನು ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಆವಾಗಿನ ಕಾಲದಲ್ಲಿ ಅದೊಂದು ಇತ್ತು. ವೈಜ್ಞಾನಿಕವಾಗಿ ಇದು ರೀಸನ್ನು. ಸೊ ಹಂಗಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಈ ಟೈಮಲ್ಲಿ ಜಾಸ್ತಿ ನಾವು ಪೂಜೆಗೆಲ್ಲ ಬಳಸೋದು ಹುಚ್ಚೆಳ್ಳುವನ್ನೇ ಜಾಸ್ತಿ ಬಳಸೋವಂಥದ್ದು. ಅಂದರೆ ಬೆಳೆ ಸಿಗೋವಂಥ ಟೈಮು ಈ ಟೈಮು. ಅಂದರೆ ರಾಗಿ ತೆನೆಗಳೆಲ್ಲ ಆಗಿರುತ್ತಲ್ವ, ಬೆಳೆ ಟೈಮು. ಹಾಗಾಗಿ ಈ ಟೈಮಲ್ಲಿ ಈ ಥರ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಹೊಲಗಳಿಗೆ ಹೋಗಿ ಹೊಲದಲ್ಲೆಲ್ಲ ತೋಟಗಳಲ್ಲಿ ಪೂಜೆ ಮಾಡಿ, ಸೊ ಹೊಲಕ್ಕೆಲ್ಲ
ಒಂದು ಅನ್ನವನ್ನು ಹಾಕುವಂಥದ್ದು. ಅಂದರೆ ಮೇಯ್ನಾಗಿ ನಮಗೆ ಒಂದು ಆಹಾರ ಧಾನ್ಯ ಸಿಗೋದೇ ಹೊಲ ತೋಟಗಳಲ್ಲೇ ಅಲ್ವಾ. ಸೊ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸೋ ಒಂದು ಕೆಲಸ ಅಂತಲೇ ಹೇಳ್ಬೋದು. ಈ ಥರ ಫಲ ಕೊಡೋ ಟೈಮಲ್ಲಿ ಹೊಲಗಳಿಗೆ ಸ್ವಲ್ಪ ಅನ್ನವನ್ನು ಹಾಕುವಂಥ ಒಂದು ಸಂಸ್ಕೃತಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೊಲದ ಹತ್ರ ನಾನು ಹೋಗೋಕ್ಕಾಗಲಿಲ್ಲ, ಅಂದರೆ ನೀರೆಲ್ಲ ನಿಂತುಬಿಟ್ಟಿದೆ ಅಂತ ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೇ ಅವರೇ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ಸೊ ನಾನು ಮನೆಯಲ್ಲೇ ಮಕ್ಕಳು ಎಲ್ಲ ಮನೆಯಲ್ಲೇ ಪೂಜೆ ಮಾಡಿ ಮನೆಯಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅವರು ಪೂಜೆ ಮುಗಿಸ್ಕೊಂಡು ಬಂದು ಅವರು ಮನೇಲಿ ಊಟ ಮಾಡಿದ್ರು. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಮಾಡೋವಂಥದ್ದು. ದೀಪಾವಳಿ ಹಬ್ಬದಲ್ಲೇ ಮಾಡಿಬಿಡ್ತೀವಿ, ಬಟ್ ದೀಪಾವಳಿ ಹಬ್ಬದಲ್ಲಿ ಅಮ್ಮ ಊರಲ್ಲಿ ಇದ್ದಿದ್ದರಿಂದ ನಾವು ಇವಾಗ ಮಾಡಿರೋವಂಥದ್ದು. ಇದನ್ನೇನು ಅವತ್ತೇ ಮಾಡಬೇಕು ದೀಪಾವಳಿ ಹಬ್ಬದ ದಿವಸನೇ ಅಂತ ಏನಿಲ್ಲ, ನಮಗೆ ಯಾವತ್ತು ಅನುಕೂಲ ಆಗುತ್ತೆ ಅವತ್ತು ಮಾಡ್ಕೊಳ್ಬೋದು. ಮತ್ತು ತುಳಸಿ ಹಬ್ಬ ಕೂಡ ಅವತ್ತೇ ಬಂದಿತ್ತು ಭಾನುವಾರ. ಬಟ್ ನಾನು ಅಲ್ಲಿ ಊರಲ್ಲಿ ಇದ್ದಿದ್ದರೆ ಅಲ್ಲಿ ಮಾಡ್ತಿದ್ದೆ. ಇಲ್ಲಷ್ಟು ತುಳಸಿ ಹಬ್ಬ ಹಳ್ಳಿಗಳ ಕಡೆ ಅಷ್ಟು ಆಚರಿಸೋದು ಕಡಿಮೆ, ಸಿಟಿಲಾದರೆ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಹಂಗಾಗಿ ಇಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಊರಿಗೆ ಹೋದಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಕಡೆ ಯಾವ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ನಮ್ಮ ಕಡೆನ ಅಂದರೆ ನಮ್ಮ ಅಮ್ಮರ ಮನೆ ಕಡೆ ಈ ಥರ, ನಮ್ಮ ಕಡೆನೇ ಈ ಥರ ಇರೋದಿಲ್ಲ. ಮಾಮೂಲಿ ಬಾಗಿಲಿಗೆ ದೀಪ ಹಚ್ತೀವಿ, ಇಲ್ಲೂ ಕೂಡ ದೀಪ ಹಚ್ತೀವಿ.
ಬಟ್ ಒಂದು 5 ಡೇಸು ಅಥವಾ ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ದಿವಸ ದೀಪಗಳನ್ನ ಹಚ್ತೀವಿ, ಪಟಾಕಿ ಹೊಡಿತೀವಿ ಅಷ್ಟೇ. ಬಟ್ ಹಳ್ಳಿಗಳ ಕಡೆ ಅಂದರೆ ಈ ಥರ ಪೂಜೆಗಳೆಲ್ಲ ಇರುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಧನಲಕ್ಷ್ಮಿ ಪೂಜೆ ಕೂಡ ಇರುತ್ತೆ ದೀಪಾವಳಿ ಹಬ್ಬದ ಟೈಮಲ್ಲಿ. ನಾವು ಮುಂಚೆ ಮಾಡ್ತಾಯಿದ್ವಿ, ಇವಾಗ ಅಪ್ಪ ಹೋದ್ಮೇಲೆ ಅಮ್ಮಂಗೆ ಕುಂಕುಮ ಕೊಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಹಂಗಾಗಿ ಇವಾಗ ಸದ್ಯಕ್ಕೆ ಮಾಡ್ತಿಲ್ಲ. ನೆಕ್ಸ್ಟ್ ನನ್ನ ಬ್ರದರ್ ಮದುವೆ ಆದಮೇಲೆ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಊಟಕ್ಕೆ ಏನೆಲ್ಲ ರೆಡಿ ಮಾಡಿದ್ವಿ ಅಂದರೆ ಕೋಸಂಬರಿ ಮಾಡಿದ್ವಿ, ಕಿಚಡಿ. ಸೊ ಕಿಚಡಿಗೆ ಕಾಯಿ ರಸ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ, ಅದು ಕಾಂಬಿನೇಷನ್ ಸೂಪರಾಗಿರುತ್ತೆ. ಯಾಕೆಂದರೆ ಅನ್ನ ಸ್ವಲ್ಪ ಖಾರ ಆಗಿರುತ್ತೆ, ಕಿಚಡಿ ಇದು ಸ್ವಲ್ಪ ಸಿಹಿ ಇರುತ್ತೆ. ಸೊ ಇದು ಮೇಯ್ನಾಗಿ ಏನಂದರೆ ಸಿಹಿ, ಖಾರ, ಹುಳಿ ಎಲ್ಲ ಸೇರೋ ಅಂಥದ್ದು. ಅಂದರೆ ಮನುಷ್ಯನ ಜೀವನದಲ್ಲೂ ಕಷ್ಟ ಸುಖ ಎರಡೂ ಕೂಡ ಸಮವಾಗಿ ಸಿಗೋ ಅಂಥದ್ದು. ಸೊ ಅದು ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಸುಮ್ಮನೆ ಎಲ್ಲ ಈ ಥರ ಕಿಚಡಿ ಎಲ್ಲ ಮಾಡಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೈಟು ಪಾಪು ಬರ್ಡೇ ಇತ್ತಲ್ಲ, ಸೊ ಬರ್ಡೇ ಕೂಡ ಆಚರಿಸೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಊರಲ್ಲಿ ಅಂದರೆ ಅವ್ನಿಗೆ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ ಇಲ್ಲ. ದೊಡ್ಡವರಾದಮೇಲೆ ಬರ್ತಡೇಗಳು ಅಷ್ಟೊಂದು ಕ್ರೇಜ್ ಇರೋಲ್ಲ, ಬಟ್ ಚಿಕ್ಕ ಮಕ್ಕಳಲ್ಲಿ ಬರ್ತಡೇ ಅಂದರೆ ತುಂಬ ಕ್ರೇಜ್ ಇರುತ್ತೆ. ಆದರೆ ಮಕ್ಳ ಜೊತೆ ಆ ಥರ ಬರ್ತಡೇ ಮಾಡಿದಾಗ ಕೇಕ್ ಕೊಡೋದು, ಚಾಕ್ಲೇಟ್ ಕೊಡೋದು ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ. ಸೊ ಹಂಗಾಗಿ ಅವನ ಖುಷಿಗೋಸ್ಕರ ಅಂತ ಅವನೇ ಆಲ್ಮೋಸ್ಟ್ ಅವ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದ. ಸೊ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಅಷ್ಟೇ ಅಂದರೆ ನಿಯರ್ ಇರೋ ಅಂಥವ್ರು. ಆದರೆ ಅಷ್ಟೇ ಅವ್ನಿಗೂ ಅಷ್ಟೊಂದು ಕನ್ವೀನಿಯೆಂಟ್ ಆಗ್ತಿರ್ಲಿಲ್ಲ. ಇಲ್ಲಿ ಹಳ್ಳಿಲಿ ಅಂತ ಅಂದರೆ ಹೋದಾಗೆಲ್ಲ ಫ್ರೆಂಡ್ಸ್ ಅಲ್ವಾ, ಅಷ್ಟೊಂದು ನಾವು ಊರಿಗೆ ಹೋಗಿ ಏನು ಕೇಕ್ ಕಟ್ ಮಾಡಿಸಿದೆಲ್ಲ ಕಡಿಮೆ ಇಲ್ಲೋ 1 ಸಲ 2 ಸಲ ಮಾಡಿಸಿರ್ಬೋದು ಅಷ್ಟೇ. ಸೊ ಹಂಗಾಗಿ ಅವ್ನ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿದ್ದ ಕೇಕ್ ಕಟ್ ಮಾಡ್ತೀನಿ ಇವತ್ತು ನನ್ನ ಬರ್ಡೇ ಬಾ ಅಂತ. ಹಂಗಾಗಿ ಸರಿ ಅಂದ್ಬಿಟ್ಟು ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡು ಕೇಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೈಟ್ ಕೇಕ್ ತರಿಸಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಕೇಕೆಲ್ಲ ಕಟ್ ಮಾಡಿ, ಮೇಯ್ನಾಗಿ ಅವ್ನ ಫ್ರೆಂಡ್ಸ್ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ದು. ಸೊ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಮೇಯ್ನಾಗಿ ಅವ್ನು ಎಷ್ಟು ಖುಷಿ ಆಯಿತು ನಮಗೂ ಕೂಡ ಅಷ್ಟೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡ್ರಂತೂ ಕೇಳೋದೇ ಇಲ್ಲ, ಅಷ್ಟು ಸೌಂಡ್ ಇತ್ತು. ಬಟ್ ಏನಂದರೆ ನಾನು ಇದಕ್ಕೆ ಅದು ವಾಯ್ಸ್ ಹಂಗೆ ಹಾಕೋಣ ಅಂದ್ಕೊಂಡೆ, ಬಟ್ ಸಾಂಗ್ ಹಾಕಿದ್ವಿ ನಾವು ಬ್ಯಾಕ್ಗ್ರೌಂಡ್, ಅಂದರೆ ಟಿ ವಿನಲ್ಲಿ ಕನೆಕ್ಟ್ ಮಾಡಿದ್ವಿ. ಸೊ ಸಾಂಗ್ ಬಂದರೆ ಕಾಪಿ ರೈಟ್ ಬರುತ್ತಲ್ಲ, ಹಂಗಾಗಿ ನಾನು ಫುಲ್ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಬಟ್ ಆ ಸಾಂಗ್ ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿರೋದು. ಸೊ ಮಕ್ಕಳೆಲ್ಲ ಕಿಚ್ಚಾಡೋದು ಸೌಂಡೆಲ್ಲ ಕೇಳೋದಕ್ಕೆ ಸಕ್ಕತ್ತಾಗಿರೋದು. ಬಟ್ ಏನು ಮಾಡ್ತೀರಾ, ಕಾಪಿ ರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಫುಲ್ ಮ್ಯೂಟ್ ಮಾಡಿದ್ದೀನಿ. ಹಾಗೆ ನನ್ನ ಮಗನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಿಚಡಿ ರೆಸಿಪಿ ಆಗ್ಬೋದು, ಹಾಗೆ ಹೆಸರು ಕಾಳು ಪಲ್ಯ ಆಗ್ಬೋದು, ಹಾಗೆ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್, ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದು. ಸೊ ನನಗೆ ಗೊತ್ತಿರೋ ಅಷ್ಟು ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಿಮ್ಮ ಮನೇಲಿ ಹೇಗೆ ದೀಪಾವಳಿ ಆಚರಿಸ್ತೀರ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನನಗೂ ಕೂಡ ನಿಮ್ಮ ವೀಡಿಯೋಸ್ನ ನಿಮ್ಮ ಕಮೆಂಟ್ಸ್ ನೋಡೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಖಂಡಿತ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಯಾವುದಾದ್ರೂ ರಿಲೇಟೆಡ್ ವ್ಲಾಗ್ ಮಾಡಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.